ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ರೈತರಿಗೆ ಅವಮಾನ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ. ರೈತನಿಗೆ ಈ ರೀತಿ ಅವಮಾನ ಮಾಡಿದಂತಹ ಮಾಲ್ನ ಮ್ಯಾನೇಜ್ಮೆಂಟ್ ರೈತನಿಗೆ ಕ್ಷಮೆ ಕೇಳಬೇಕು, ಮತ್ತೆ ಇಂಥ ಘಟನೆ ಮರುಕಳಿಸಬಾರದು ಅಂತ ಈ ಮಾಲ್ನ ಮ್ಯಾನೇಜ್ಮೆಂಟ್ನವರು ಇದಾರಲ್ಲ, ಆಡಳಿತ ಮಂಡಳಿಯವರು, ಅವರ ದಿಮಾಕು, ದರ್ಪ, ದವಲತ್ತು ಇದಕ್ಕೆಲ್ಲ ಬ್ರೇಕ್ ಬೀಳಬೇಕು. ಇಂಥ ಘಟನೆಗಳಾದಾಗ ಅದನ್ನು ತೀವ್ರವಾಗಿ ಖಂಡಿಸಿದ್ರೇನೆ ಮತ್ತೆ ಇದು ಮರುಕಳಿಸೋದಿಲ್ಲ. ಈ ಮಾಲ್ಗೆ ಎಂಟ್ರಿ ಕೊಡಬೇಕು ಅಂದರೆ ಹಾಗಿದ್ರೆ ನಮ್ಮ ಸಂಸ್ಕೃತಿ, ಉಡುಗೆ ತೊಡುಗೆ ಎಲ್ಲ ಬದಲಾಯಿಸ್ಕೊಂಡು ಎಂಟ್ರಿ ಕೊಡಬೇಕಾ? ಹಾಗಿದ್ರೆ ಏನು ಸಂದೇಶ ರವಾನೆ ಮಾಡುತ್ತೆ ಇದು? ರೈತನಿಂದ ನೇರವಾಗಿ ತಂದಂತಹ ಪ್ರಾಡಕ್ಟ್ಗಳನ್ನು ನಾವು ಗ್ರಾಹಕರಿಗೆ ತಲುಪಿಸ್ತೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ರೈತರಿಗೆ ಕೊಡುವಂತಹ ಗೌರವ ಕೇವಲ ಮಾತುಗಳಲ್ಲಿ ಮಾತ್ರನಾ? ರೈತರು ಮಾಲ್ಗೆ ಎಂಟ್ರಿ ಕೊಡೋದಕ್ಕೆ ಬಂದರೆ ಅವರನ್ನು ನಡೆಸ್ಕೊಳ್ಳೋ ರೀತಿ ಅಷ್ಟು ಅನುಮಾನ ಮತ್ತೆ ಅವಮಾನ ಆಗೋ ರೀತಿ ಯಾಕೆ ನಡೆಸ್ಕೊಳ್ಬೇಕು ಅಂತ ಅರ್ಧ ಗಂಟೆ ಸತಾಯಿಸಿದ್ದಾರೆ. ಒಳಗೆ ಬಿಟ್ಟಿಲ್ಲ, ಹೊರಗೆ ನಿಲ್ಲಿಸಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿದ್ರು ಕೂಡ ಆಗಲೂ ಕೂಡ ಒಂದು ರೀತಿ ಉದ್ದಟತನದ ಉತ್ತರ ಕೊಟ್ಟಿದ್ರು. ಅವ್ರಿಗೆ ಏನೇ ಕೇಳೋದಿದ್ರು ಮಾಲ್ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಕೇಳಿ, ನಮಗೆ ಸೂಚನೆ ಇರೋದು ಹೀಗೆ, ನಾವು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಇದ್ದೀವಿ, ಈ ಥರ ಪಂಚೆ ಹಾಕೊಂಡು ಬಂದರೆ ಮಾಲ್ ಒಳಗೆ ಬಿಡಲ್ಲ ಅಂತ. ಅದಕ್ಕೆ ಸಬೂಬು ಬೇರೆ, ಎಸ್ಕಲೇಟ್ರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಪಂಚೆ ಸಿಕ್ಕಾಕೊಳ್ಳುತ್ತೆ, ಅದಕ್ಕಾಗಿ ನಾವು ಬಿಡಲ್ಲ ಅಂತ ಹೇಳಿ. ರೈತರು ಪಂಚೆ ಹಾಕೊಂಡು ಬಂದರೆ ಮಾತ್ರ ಸಮಸ್ಯೆನ ಆಗಿದ್ರೆ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯರು, ಧೀಮಂತರು ಈಗಲೂ ನಮ್ಮ ನೆಲದಲ್ಲಿ, ಕರ್ನಾಟಕ ಸೇರಿದ ಹಾಗೆ ದಕ್ಷಿಣ ಭಾರತದಲ್ಲಿ ಪಂಚೆಯನ್ನೇ ಧರಿಸೋದು. ಪಂಚೆ ನಮ್ಮ ಸಂಸ್ಕೃತಿಯ ಪ್ರತೀಕ. ಅಂಥ ಪಂಚೆ ಧರಿಸಿ ಬಂದ ರೈತರಿಗೆ ಅವಮಾನ ಮಾಡಲಾಗಿತ್ತು. ಈಗ ಪ್ರತಿಭಟನೆಯ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಆರು ಗಂಟೆಗೆ ಬಂದಿದ್ದೀವಿ. ಅಲ್ಲ, ಅವ್ರು ಆಮೇಲೆ ಒಳಗಡೆ ಬಿಟ್ಟರು ಅಂತ ಹೇಳ್ತಾ ಇದಾರೆ. ಅವ್ರು ಆಮೇಲೆ ನಮ್ಮ ಹುಡುಗ ಬೇರೆ ಫೋನ್ ಹಚ್ಚಿದ್ರೆ ಅವ್ರು ಹಚ್ಚಿಂದ ಆಮೇಲೆ ಅವ್ರವ್ರು ಏನ್ ಮಾತಾಡಿದ್ರೆ ಮಾತಾಡಿ ಒಂದು ಅರ್ಧ ತಾಸು ಆತ ಅಲ್ಲಿಗೆ. ಅವಾಗ ಬಿಟ್ರು. ಹಾಕೊಂಬನ್ನಿ ಅಂತ ಹೇಳಿದ್ರು ಅವರು, ಹಾಕೊಂಬಂದ್ರೆ ಬಿಡ್ತೀನಿ ಅಂತ ಹೇಳಿದ್ರು ಅವರು. ಹೌದ್ರಿ, ಆ ಪಂಚಿ ಹಾಕಿದ್ರೆ ಬಿಡೋದಲ್ಲ. ತೊಂದ್ರೆ ಆಗತ್ತಂತ್ರಿ. ಯಾರಿಗೆ ಹೆಂಗ್ ಹೇಳ್ಬೇಕ್ರಿ? ಏನಾದ್ರು ಬರ್ತಾ ಇದ್ದ ಹಾಗೆ ಯಜಮಾನ್ರಿ ಆರಂಭದಲ್ಲಿ ಬರ್ತಾ ಇದ್ದ ಹಾಗೆ ಸೆಕ್ಯೂರಿಟಿ ಮಾತಾಡಿದ್ರ ಅಥವಾ ಒಳಗಡೆ ಹೋದ್ಮೇಲೆ ಮೊದ್ಲಾಗ ಏನು ಹೋಗ್ಬೇಕಾದ್ರೆ ದೇಶಕ್ಕೆ ಅನ್ನ ನೀಡುವ ರೈತ ನೀವು, ನಿಮ್ಮನ್ನ ಈ ಮಾಲ್ ಒಳಗೆ ಬಿಡದೆ ಅವಮಾನ ಮಾಡಿರುವಂತದ್ದು ಎಷ್ಟು ಸರಿ ಅಂತ, ಎಷ್ಟು ಸರಿ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ರಿ, ಅವ್ರು ನಮಗೆ ಈಗ ಅವಮಾನ ಮಾಡಿದ್ದಕ್ಕೆ ನಮಗೆ ಎಷ್ಟು ನೋವಾತಂತೀರಿ, ಅಷ್ಟು ನೋವಾತ. ಈಗ ಈಗ ಏನ್ ಹೇಳ್ತೀರಾ ಸರ್? ಈಗ ಈ ರಾಜ್ಯಾದ್ಯಂತ ಜನರು ಎಲ್ಲರೂ ಕೂಡ ಅಂತ ಹೇಳ್ತಾ ಇದಾರೆ. ಹೌದ್ರಿ, ಅಲ್ರಿ, ಈಗ ಮುಂದೆ ಈ ತರ ಯಾವಾಗ ಆಗ್ಬಾರ್ದ್ರಿ. ಇದು ಪಂಚೆ ಯಾಕೆ ಬಂದ ರೈತರಿಗೆ ಸ್ವಲ್ಪ ಇಷ್ಟು ಅವಮಾನ ಮಾಡಿಬಿಟ್ರೆ ನಾವು ಬದುಕಲ್ಲ ಹೆಂಗೆ? ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾನು ಅದು ಗೊತ್ತಿಲ್ಲ, ನನಗೆ ಆಕ್ಷನ್ ತಗೊಳ್ತೀವಿ, ವಿಚಾರ ತಿಳ್ಕೊಂಡು ಆಕ್ಷನ್ ಮಾಡ್ತೀವಿ. ಮೆಟ್ರೋದಲ್ಲೂ ಇದೇ ರೀತಿ ಆಗಿತ್ತು ಸರ್. ಪಂಚ ಉಟ್ಕೊಂಡ್ಬಂದ್ರು ಅಂತಂದು ಅವ್ರನ್ನ ಒಳಗ್ ಬಿಟ್ಟಿರ್ಲಿಲ್ಲ, ಟ್ರೈನಿಗೆ ಕೂಡ ಹಚ್ಚಿರ್ಲಿಲ್ಲ. ಈಗ ಮತ್ತೆ ಮಾಲ್ಗಳಲ್ಲಿ ನಮ್ಗೆ ಯಾರು ಮಾಹಿತಿ ಬಂದಿಲ್ಲ. ನಮ್ಗೆ ಏನಾರು ಅಂತವ್ರು ಯಾರು ಮಾಹಿತಿ ಕೊಟ್ಟರೆ ನಾವೆಲ್ಲ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀವಿ ಬಿಡಿ. ಜಿಟಿ ಮಾಲ್ ಅಲ್ಲಿ ಸರ್ ಪಂಚೆ ಉಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ನಾನು ಅದು ಗೊತ್ತಿಲ್ಲ, ನನಗೆ ಆಕ್ಷನ್ ತಗೊಳ್ತೀವಿ, ವಿಚಾರ ತಿಳ್ಕೊಂಡು ಆಕ್ಷನ್ ಮಾಡ್ತೀವಿ. ಮೆಟ್ರೋದಲ್ಲೂ ಇದೇ ರೀತಿ ಆಗಿತ್ತು ಸರ್. ಪಂಚ ಉಟ್ಕೊಂಡ್ಬಂದ್ರು ಅಂತಂದು ಅವ್ರನ್ನ ಒಳಗ್ ಬಿಟ್ಟಿರ್ಲಿಲ್ಲ, ಟ್ರೈನಿಗೆ ಕೂಡ ಹಚ್ಚಿರ್ಲಿಲ್ಲ. ಈಗ ಮತ್ತೆ ಮಾಲ್ಗಳಲ್ಲಿ ನಮ್ಗೆ ಯಾರು ಮಾಹಿತಿ ಬಂದಿಲ್ಲ. ನಮ್ಗೆ ಏನಾರು ಅಂತವ್ರು ಯಾರು ಮಾಹಿತಿ ಕೊಟ್ಟರೆ ನಾವೆಲ್ಲ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀವಿ ಬಿಡಿ. ಸೊ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಬಟ್ ಈ ಬಗ್ಗೆ ಗಮನ ಹರಿಸ್ತೀವಿ, ಇಂಥದ್ದಾಗಬಾರ್ದು, ಆ ರೀತಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಒಂದು ವೇಳೆ ಏನಾದರೂ ಆ ರೀತಿ ಅವಮಾನ ಮಾಡಿದರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಕ್ರಮ ಆಗಬೇಕು. ಪ್ಯಾಂಟು ಶರ್ಟು ಹಾಕ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋರು ಪಂಚೆ ಉಟ್ಕೊಂಡು ಬಂದರು ಅಂತ ರೈತರನ್ನು ಅವಮಾನ ಮಾಡ್ತಾರೆ ಅಂದರೆ ಇಂಥ ಘಟನೆಗಳು ನಮ್ಮ ಬೆಂಗಳೂರಿನ ನೆಲದಲ್ಲಿ ನಡೆಯುತ್ತೆ. ಹಾಗಿದ್ರೆ ಏನು ಪಂಚೆ ಶರ್ಟು ಹಾಕಿದವ್ರಿಗೆ ಮೆಟ್ರೋ ರೈಲ್ ಹತ್ತೋದಕ್ಕೆ ಅವಕಾಶ ಇಲ್ವಾ? ಮೀನಾಮೇಷ ಎಣಿಸ್ತಾರ? ಅಥವಾ ಈ ರೀತಿ ಮಾಲ್ಗಳಿಗೆ ಹೋಗಬೇಕು ಅಂದರೆ ರೈತರು ಈಗ ಅವರ ಅಭ್ಯಾಸ ಏನಿದೆ ಅಥವಾ ಅವ್ರ ಸಂಸ್ಕೃತಿ ಏನಿದೆ ಅದನ್ನು ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಬಂದು ಅದಾದಮೇಲೆ ಮಾಲ್ಗಳಿಗೆ ಎಂಟ್ರಿ ಕೊಡಬೇಕು? ಏನೋ ದೇವಸ್ಥಾನಗಳಲ್ಲಿ ರೂಲ್ಸ್ ಮಾಡ್ತಾರೆ, ಈ ರೀತಿ ಬಟ್ಟೆಗಳನ್ನು ಧರಿಸಿ ಬರಬೇಕು ಅಂತ ಒಂದಷ್ಟು ನಿಯಮಗಳಿದೆ.
ಇನ್ನು ಮಾಲ್ಗಳಲ್ಲಿ ಯಾಕೆ ಇಂಥ ನಿಯಮಗಳು ಆಗಿದ್ರೆ ಹಾಕಿರೋ ಬಟ್ಟೆ ನೋಡಿ ಯೋಗ್ಯತೆ ಅಳಿತಾರ? ಈ ಪ್ರಶ್ನೆಗಳು ಕಾಡುತ್ತೆ. ರೈತರನ್ನ ಈ ರೀತಿ ಅವಮಾನಿಸಿರುವಂಥ ಘಟನೆ ಇದೇ ಮೊದಲು ಕೂಡ ಅಲ್ಲ, ಆದರೆ ಇದೇ ಕೊನೆಯಾಗಬೇಕು ಅನ್ನೋದು ಕನ್ನಡಿಗರ ಆಶಯ. ಅದಕ್ಕಾಗಿಯೇ ಇವತ್ತಿನ ಈ ಹೋರಾಟ ನಡೀತಾ ಇರೋದು. ಇಂಥದ್ದೊಂದು ಘಟನೆ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಮೊದಲಿಗೆ ನ್ಯೂಸ್ ಫಸ್ಟ್ ಅದನ್ನ ವರದಿ ಮಾಡಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.